ನಮಸ್ಕಾರ ವೀಕ್ಷಕರು. ಇವತ್ತು ಒಂದು ಸಂಚಿಕೆ ಏನಪ್ಪಾ ಅಂತಂದ್ರೆ, ಒಂದು ಗೋಕಾಕ್ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಸಾಹೇಬರು ಫೋನ್ ಮಾಡಿದ್ರು. ಯಾಕಂತಂದ್ರೆ ನಮ್ಮ ಫ್ರೆಂಡ್ ಆದಂತ ರೂಪೇಶ್ ಅವರು ಹೋಗಿ ಕಂಪ್ಲೇಂಟ್ ಏನೋ ಕೊಡಾಕೇನೋ ಹೋಗಿದ್ರು, ಅಥವಾ ಕಂಪ್ಲೇಂಟ್ ಆಗಿದ್ವು ಅಥವಾ ಬಿಟ್ಟಿದ್ವು ಅಥವಾ ಅಂತ ಗೊತ್ತಿಲ್ಲ. ಆ ನಂತರ ಪೊಲೀಸ್ ಸಾಹೇಬರು ನನಗೆ ಫೋನ್ ಮಾಡಿ, ಆಮೇಲೆ ನೀವು ಯಾವೂರವರು, ಎಲ್ಲಿಯವರು, ಅಂಕ್ಲಿಗರು ಅಂತ ಒಂದ್ಬಿಟ್ಟು 2 ಸತ ಹಾಗೆ ಕೇಳಿದ್ದನ್ನೇ ಕೇಳ್ತಾ ಕೂತರು. ಅದಕ್ಕೆ ನಾನು ಸರಿಯಾದ ಉತ್ತರವನ್ನು ಕೂಡ ಕೊಟ್ಟೆ. ಅದನ್ನು ಕೂಡ ಒಂದು ವಿಜುವಲ್ ಹಾಕ್ತೇನೆ, ಅದನ್ನು ನೀವು ಕೇಳಿ. ಅದನ್ನು ಕೇಳಲೇಬೇಕು. ಅದನ್ನು ನೀವು ಯಾಕೆ ಹೇಳಿ, ಪೊಲೀಸರು ತನಿಖೆ ಮಾಡೋ ಹಂತದಲ್ಲಿ ನಾವು ಸಹಕರಿಸಬೇಕಾದಂಥ ಕೆಲಸ ನಂಬುದು, ಅದು ನಾವು ಸಹಕರಿಸ್ತೇವೆ. ಆ ಯಪ್ಪ ಪೊಲೀಸ್ ಅದಾರು ಅಥವಾ ಇಲ್ಲೋ ಗೊತ್ತಿಲ್ಲ. ಇವತ್ತು ಸದ್ಯ ನಾನೇ ಅಂತಲ್ಲ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಾಗಿದೆ ಎಂಬುದನ್ನು ಕೇಳ್ಕೊಂಬರತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಆ ಪೊಲೀಸ್ ಅಪ್ಪ ಏನು ಮಾತಾಡಿದಾನೆ ಅಥವಾ ನಾ ಏನು ಮಾತಾಡಿದಾನೆ ಒಂದು ಸ್ವಲ್ಪ ಕೇಳಿ. ಏನು ಸರ್? ಹಾಂ ಸರ್, ಅದು ಮತ್ತೆ ಅದನ್ನ ಏನು ಯಾರು ಮುಗಿಸ್ಕೊಡ್ರಲ್ಲ ಅವ್ರಿಗೆ? ಇವತ್ತು ಕ್ಲಿಯರ್ ಆಕೈತೆ ನೋಡ್ರಿ ಸರ್. ಇವತ್ತಾ? ಹಾಂ ಸರ್, ಇವತ್ತು ಕ್ಲಿಯರ್ ಆಕೈತೆ ನೋಡ್ರಿ. ನೀವು ಅಂಕಲಿಗೆ ಆಗಿರ್ತೀರಿ? ಹೌದು ಸರ್, ಅಂಕಲಿಗೆ ಇರುತ್ತೆ ಸರ್. ಮತ್ತೇನು 10 ದಿವಸ ಆತತ್ ನಿಮಗೆ ಫೋನ್ ಹಚ್ಚಾತಾರತ್ತೆ ಎಬ್ಸಾವ ಇರತ್ತವ್ರ? ಹೌದು ಸರ್, ಅವ್ರು ರೊಕ್ಕ ಕೊಟ್ಟಿಲ್ಲ ಸರ್. ಅದ್ರ ಸಂಬಂಧ ಅಂತಲ್ರಿ ದೋಸ್ತಿ ಖಾತೆದಾಗ ಏನಂತಾರೆ ಕೆಟ್ಟ ಅವರಂತೆ ಫೋನ್ ರಿಸೀವ್ ಮಾಡಿಲ್ಲ ಸರ್ ಅವ್ರು. ಹಾಂ ಹಾಂ ಹಾಂ. ಈಗ ನಮಗೆ ಅವ್ರಿಗೆ ಭಾಳ ಆತ್ಮೀಯ ಸರ್. ಯಾರಿಗೆ ರೀ? ರೂಪೇಶ್ ಸರ್ಗೆ, ನಮಗೆ. ಆಮೇಲೆ ಸರ್ಗೆ ನನಗೆ ಅಗದಿ ಆತ್ಮೀಯ ರೀ. ಅವರು ರೊಕ್ಕ ಕೊಟ್ಟಿಲ್ಲ ಸರ್. ರೊಕ್ಕ ಪ್ರಶಾಂತ್ ಸರ್. ಅದ್ರ ಸಂಬಂಧ ಅಂತಲೂ ವೇಟಿಂಗ್ ಐತ್ರಿ. ಇವತ್ತು ಕೊಡ್ತಾರಂತಾರೆ ಸರ್. ಅದ್ರ ಸಂಬಂಧ ಏನಂತಂದ್ರಿ, ಅವ್ರಿಗೆ ಬಂದ್ಬಿಟ್ಲೆ ಅವ್ರ ರೊಕ್ಕ ಹೆಂಗೆ ಹಾಕತ್ತಾರ ಹಂಗೆ ರೊಕ್ಕ ಹಾಕತ್ತಾನ ಸರ್ ಅವ್ರಿಗೆ. ಯಾವಾಗ ಮುಗಿಸ್ತೀರಿ ಅದನ್ನ? ಇವತ್ತು ಮುಗಿಸ್ತಾನಂದಾರ ಸರ್. ಯಾರು ಮುಗಿಸ್ತಂದಾರ್ರಿ? ಪ್ರಶಾಂತ್ ಸರ್, ಗಾಡಿ ತೊಗೊಂಡವ್ರು. ಆಯ್ತು, ಅವ್ನು ಮುಗಿಸ್ತಾನಲ್ಲ? ಹಾಂ ಸರ್. ಮುಗಿಸ್ರಿ ಅದನ್ನ. ಅವ್ನು ಮತ್ತೆ ಬರ್ತಾನ, ಇಲ್ಲಂದ್ರೆ ನಾವು ನಿಮ್ಗೆ ಹಚ್ಚೋದು ನೀವು ನಮಗೆ ಹಚ್ಚೋದು ಹಿಂಗೆ ಆಯ್ತು ರೀ. ನೋಡಿ ಮುಗಿಸ್ರಿ ಸರ್. ನನಗೆ ಅದು ಕಿರಿಕಿರಿ ಬ್ಯಾಡಾಗೈತಿ ರೀ ಸರ್. ಈಗ ಏನೈತಲ್ರಿ, ಅವ್ರಿಗೆ ನಾ ಹಚ್ಚೋದು, ಅವ್ರಿಗೆ ಹಚ್ಚೋದು, ರೂಪೇಶ್ ಸರ್ ನನಗೆ ಬೈಯೋದು, ಅವ್ರಿಗೆ ನನಗೆ ಬಯಸೋದು, ನೀವು ಇದ್ದವ್ರು ನನಗೆ ಹಚ್ಚೋದು, ಅದು ನನಗೆ ಬ್ಯಾಡಾಗೈತೆ ಸರ್. ಅದು ನಾನು ನಡಕ್ಕಾಗಿ ಏನೈತಲ್ಲ ಶಗಣ ತಿನ್ನೋದಾಗೈತೆ ಸರ್. ನಡಕ್ಕಾಗಿ ಸರ್, ಅಲ್ಲ ಸರ್, ನಡಕ್ಕಾಗಿ ಈಗ ಅವರು ನನಗೆ ಕಲಿಸಿದ ಗುರುಗಳು ಸರ್. ಅವರು ಇವರು ನನಗೆ ದೋಸ್ತಿ ಸರ್, ಅಗದಿ ಆತ್ಮೀಯರು ಸರ್. ಇಬ್ರು ಬೇಕಾಗೈತಿ ರೀ. ಇಬ್ರು ನಡಕ್ಕೆ ಅಂತ ನಾ ಸಹಾಯಕತ್ತಾನ ಸರ್. ಆಯ್ತು, ಅವ್ರು ನಿಮ್ಮನ್ನ ಕೇಳಿ ನಿಮಗೆ ಫೋನ್ ಹಚ್ತಾರ, ಬೇರೆ ಎಬ್ಬಿಸಿ ಮಾತಾಡ್ರಿ. ನಾ ಮಾತಾಡ್ತಾನೆ ಸರ್. ಇವತ್ತು ಮುಗಿದ ಬಳಕ ನಾ ಮಾತಾಡ್ತಾನೆ ಸರ್. ಅಲ್ಲಿ ತನಕ ಮಾತಾಡೋದಿಲ್ಲ ಸರ್. ನಾ ಇವತ್ತು ಅದು ರೊಕ್ಕ ಬರ್ತೈತಿ, ರೊಕ್ಕ ಬಂದುಬಿಟ್ಟ ಫೋನ್ ಹಚ್ತಾನೆ ಸರ್. ಸರ್ ಇಷ್ಟೈತಿ ಇಷ್ಟು ಕೊಟ್ಟಾರ, ಹಿಂಗೆ ಇಟ್ಟು ಕೊಟ್ಟಾರ. ಅವ್ರು ಯಾರು ನನಗೆ ಹಾಕ್ಯಾರಲ್ಲ, ನಂಗೆ ಎಷ್ಟು ಐತಲ್ರಿ, ನನಗೆ ಏನೈತಲ್ರಿ ನಾನು ಅಕೌಂಟಿಗೆ ಹಾಕೊಂಡ್ರಿ, ಕೈಯಾಗ ಸದ ತೊಗೊಂಡ್ರಿ. ಹಾಗಿದ್ರೆ ಪೊಲೀಸರು ಒಂದು ದೂರನ್ನು ದಾಖಲಾತಿ ಮಾಡದೆ ನನಗೆ ಏಕೆ ಫೋನ್ ಮಾಡಿದರು? ಇದು ಒಂದು ವಿಚಾರ. ಸರಿ, ಆ ಗಾಡಿ ವ್ಯವಹಾರದಲ್ಲಿ ರೊಕ್ಕ ಬಂದಿದೆ ಇವತ್ತು, ಅದಂದ್ರೆ ನಿನ್ನೆ ರೊಕ್ಕ ಹಾಕಿದ ನಂತರ ರೊಕ್ಕ ಬಂದಿದೆ ಅಂತ ನಾ ಹೇಳಿದೆ. ಯಾರಿಗೆ ಹೇಳಿದೆ? ಪೊಲೀಸರಿಗೆ ನಾ ಫೋನ್ ಮಾಡಿದೆ ರಿಟರ್ನ್. ಸರ್, ಮುಂಜಾನೆ ತಾವು ಫೋನ್ ಮಾಡಿದ್ದೀರಿ ವಸಂತಿಗೆ, ಅದಕ್ಕೆ ಆ ವ್ಯವಹಾರ ಮುಗ್ಸಕ್ಕೆ ಅಂತಂದ್ರೆ ನಾ ಬರ್ತಾ ಇದ್ದೀನಿ ರೀ. ಆ ಪೊಲೀಸಪ್ಪ ಏನು ಹೇಳ್ತಾನಂತಂದ್ರೆ, ಇಲ್ಲ ರೀ, ಅದು ದೂರು ದಾಖಲಾತಿ ಆಗಿಲ್ಲ, ದೂರೇ ಕೊಟ್ಟಿಲ್ಲ, ಅವು ಒಂದ್ಸತ ಬಂದು ಹೋದ, ಇನ್ನೂ ತನಕ ಬಂದಿಲ್ಲ ಅಂತೇಳಿ ಪೊಲೀಸರು ಮತ್ತೆ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಒಂದು ಆಡಿಯೋ ಇದೆ, ಅದನ್ನು ಕೇಳಿ. ಹಾಗಿದ್ರೆ ಇಲ್ಲಿ ಆ ಪೊಲೀಸರು ಆ ವ್ಯಕ್ತಿ ಕಡೆಯಿಂದ ಏನು ರೊಕ್ಕ ತೊಗೊಂಡು ಫೋನ್ ಮಾಡಿದಾರ, ಅಥವಾ ನನ್ನನ್ನು ಅಂಜಿಸಲಿಕ್ಕೆ ಅಂತೇಳಿ ಇವ್ರು ಫೋನ್ ಮಾಡಿದಾರ? ಹಾಗಿದ್ರೆ ಪೊಲೀಸ್ ಇಲಾಖೆ ಇದನ್ನೇ ಮಾಡ್ತಾ ಇದೆಯೇನೋ? ಈ ವಿಚಾರವಾಗಿ ನಾನೇ ಖುದ್ದಾಗಿ ದೂರನ್ನು ದಾಖಲೆ ಮಾಡುವಂಥ ವ್ಯವಸ್ಥೆನೂ ಕೂಡ ನಾನು ಮಾಡ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ವಿಚಾರ. ಈ ವಿಚಾರವಾಗಿ ನಾನು SP ಅವರಿಗೆ, ಕಮಿಷನರ್ಗೆ, ಇನ್ನು ಮತ್ತೆ ಬೇರೆ ಬೇರೆ ಗೃಹ ಇಲಾಖೆಗೂ ಕೂಡ ಇದನ್ನ ಕಂಪ್ಲೇಂಟ್ ಅನ್ನ ದರ್ಜ್ ಮಾಡ್ತಾ ಇದ್ದೀನಿ. ಇದು ಸರಿನೋ ಅಥವಾ ತಪ್ಪು ಅನ್ನೋದನ್ನತ್ತಲ್ಲ, ದಯಮಾಡಿ ಕಮೆಂಟ್ ಮೂಲಕ, ಮತ್ತು ಯಾರಾದರೂ ಪೊಲೀಸರು ಇದ್ರೆ ದಯಮಾಡಿ ನೋಡಿದ್ರೆ ದಯಮಾಡಿ ಕಮೆಂಟ್ ಮಾಡಿ, ಇದನ್ನು ಕೂಡ ದಯಮಾಡಿ ಕೇಳ್ರಿ ಅಂತ ಹೇಳ್ತಾ ನನ್ನ ಒಂದು ವಿಚಾರವನ್ನು ಇಲ್ಲಿಗೆ ನಾನು ಸಮಾಪ್ತಿ ಮಾಡ್ತಾ ಇದ್ದೀನಿ. ದಯಮಾಡಿ ಇದನ್ನು ವಿಡಿಯೋನ ದಯಮಾಡಿ ಕೇಳಿ. ನಾ ಮಾತಾಡೋದನ್ನ ನಾ ಏನು ಮಾಡಿದೆ, ಇವತ್ತು ವಿಚಾರವನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ. ಆದರೆ ಆ ಪೊಲೀಸರ ಜೊತೆಗೆ ಸಂಭಾಷಣೆ ಮಾಡಿದ್ದು, ಮತ್ತಂದರೆ ಅವರು ಆ ಉತ್ತರವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಎಂಬುದನ್ನು ದಯಮಾಡಿ ನೀವು ಕೇಳಲೇಬೇಕಾದಂಥ ವಿಚಾರ. ಯಾವುದೇ ಕಾರಣಕ್ಕೂ ಅಂಜಬೇಡಿ ಪೊಲೀಸರು ಅಂತಂದರೆ.
ನಮ್ಮ ಕಡೆ ಸತ್ಯ ಇತ್ತು ಅಂತಂದರೆ ಅಂಜೋ ಅವಶ್ಯಕತೆ ಇಲ್ಲ. ತಪ್ಪಿದ್ರೆ ಅದು ತಪ್ಪೇ, ಸರಿ ಅಂದ್ರೆ ಸರಿನೇ ಕಣ್ರಿ, ತಪ್ಪಿದ್ರು ಅದು ತಪ್ಪೇ ಆಗಿರ್ತಾ ಅಂತ ಹೇಳ್ತಾ ಈ ವಿಜುವಲನ್ನು ಅಥವಾ ಈ ಆಡಿಯೋವನ್ನು ಕೇಳಿ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ಮನವರಿಕೆ ಮಾಡ್ತಾ ಇದ್ದೇನೆ. ಕೇಳಿ ಸರ್. ಸರ್ ನಮಸ್ತೆ ಸರ್. ಹೇಳ್ರಿ ಸರ್ ಮುಂಜಾನೆ ಫೋನ್ ಮಾಡಿದ್ರೆ ಸರ್, ವಸಂತ್ ಅಂತ ಸರ್. ಅದೆಲ್ಲ ಏನದು ವ್ಯವಹಾರ ನಿಮ್ಮದು ಮುಗಿಸಿರ್ಲ ಈಗ ಸರ್ ಸರ್ ಅದಕ್ಕೆ ನೀವು ಫೋನ್ ಹಚ್ಚೇನು ಸರ್. ಈಗ ನೀವು ನಡಕ್ ಬಂದಿರ ಮತ್ತೆ ನಾನು ನಿಮ್ಮನ್ನ ಬಿಟ್ಟು ಹೆಂಗೆ ಮಾತಾಡ್ಬೇಕು ಸರ್? ನಡಕ್ ನಾ ಬಂದಿಲ್ರಿ, ನಾವು ಪೊಲೀಸರು ನಡಕ್ ಬರೋದಿಲ್ಲ. ಅಲ್ಲ ಸರ್, ನೀವು ಫೋನ್ ಮಾಡಿದ್ರಲ್ಲ, ಅದು ಏನಿದ್ರು ವ್ಯವಹಾರ ಬಗೆಹರಿಸ್ರ ಅದಕ್ಕೆ ಬಗೆಹರ್ಸಕ್ಕೆ ನಿಮ್ಗೆ ಫೋನ್ ಹಚ್ಚೇನು ಸರ್ ಈಗ ನಾನು. ಅದ ಅವ್ರ ನೀವು ಬಗೆಹರಿಸ್ಕೊಳಿದ್ರಿ. ಇಲ್ಲ ಸರ್, ನಾ ಅಲ್ಲೇ ಬರ್ತೇನೆ ರೀ. ಈಗ ನಂಗೆ ಅವ್ರು ರೊಕ್ಕ ಹಾಕ್ಯಾರ ಸರ್ ಈಗ. ಸರ್ ಯಾರ್ರಿ? ಪ್ರಶಾಂತ್ ಸರ್. ಅವ್ರು ರೊಕ್ಕ ಹಾಕಿದ್ರ ಅವ್ ಹೊಳ್ಳಿ ನಮ್ ಕಡೆ ಏನ್ ಬಂದಿಲ್ರಿ ಅವ. ಹಾಂ ಸರ್. ಅವಾಗ ಫೋನ್ ಹಚ್ಚಿರಿ ನೀವು ಬರ್ತಾನೆ. ಇಲ್ಲ ಅವಂಗ ಫೋನ್ ಸರ್. ಅಲ್ಲಿ ಮನೆ ಹೋಗಿ ಕಂಡಾಪಟ್ಟಿ ಹೆಣ್ಮಕ್ಳಿಗೇನೋ ಅವೇಕ ಶಬ್ದ ಏನೋ ಬೈದಾರಂತ ಸರ್. ಅದೇನ್ ನಮಗ್ ಗೊತ್ತಿಲ್ಲ. ಈಗ ಇಲ್ಲ ಸರ್, ಅದನ್ನು ಈಗ ಕಂಪ್ಲೇಂಟ್ ತೊಗೊಂಡು ನಾ ಬರ್ತೀನಿ. ಏನ್ ಹೇಳತ್ತಿರಲ್ಲ, ಇದೇನ್ ಹೇಳ್ಬೇಡ್ರಿ ನಮಗ. ಮತ್ತೇನ್ ಹೇಳ್ಬೇಕು ಸರ್ ಹಂಗಂದ್ರೆ? ನಾವು ನಿಮ್ಗ ಅವ್ರು ನಿಮ್ ವ್ಯವಹಾರ ಐತ್ರಿ ಬಗೆಹರಿಸ್ಕೋರಿ ಅಂತ ಅಷ್ಟೇ ಹೇಳಿದ್ರಿ ನಾವು ನಿಮ್ಗೆ. ಸರ್ ಅದನ್ನ ರೀ ವ್ಯವಹಾರ ಸರ್, ವ್ಯವಹಾರ ಐತ್ರಿ ಅದನ್ನ ಬಗೆಹರಿಸ್ಕೋತಾರೆ. ಮತ್ತೆ ಬೈದಾನಲ್ಲ ಸರ್. ಅದ ಅವೇನ್ ಹೇಳಿದ್ರಿ, ನಮಗ್ ಫಿರ್ಯಾದಿ ಕೊಡಾಕ್ ಬಂದವ. ನಮ್ಗ ಫಿರ್ಯಾದಿ ಎಲ್ಲ ಏನಿಲ್ಲ ಸರ, ನಮ್ ರೊಕ್ಕ ಹಿಂಗ್ ಐತ್ರಿ ಕಾರ್ ಗಾಡಿದ. ಸರಿ ಸರ್, ಅವ್ನು ಫಿರ್ಯಾದಿ ಕೊಡಾಕ್ ಬಂದ್ರು ಸಂತೋಷ ಐತ್ರಿ ಸರ್. ಫಿರ್ಯಾದಿ ಕೊಡಾಕ್ ಬಂದ್ರು ಸಂತೋಷ ಐತ್ರಿ ಸರ್. ಬಂದಿಲ್ಲ ಏನ್ರಿ ಸಾಹೇಬ್ರ ಹೇಳ್ಬೇಕು ಕೇಳ್ರಿ ಮೊದಲ. ಸರ್ ಫಿರ್ಯಾದಿ ಕೊಡಾಕ್ ಬಂದಬೇಕು ಮಾನವೀಯತೆಯಿಂದ ನೀವು ಫೋನ್ ಮಾಡಿದಿರಿ, ಹೌದ್ರಾ ಸರ್? ಹೌದು. ನಾವೇನು ಈಗ ಸರ್ ಈಗ ನಾನು ಕೂಡ ಸರ್, ಈಗ ನಾನು ಕೂಡ ಮಾನವೀಯತೆಯಿಂದ ನಿಮ್ಗೆ ಹೇಳತ್ತೇನೆ ಸರ್. ಈಗ ರೊಕ್ಕ ಕೊಡಾಕ್ ಬಂದಾರಲ್ಲ ಸಾಹೇಬ್ರ, ನಾ ಹೇಳ್ರಿ ಸರ್, ಹೇಳ್ರಿ ಕೇಳ್ರಿ. ಹಾಂ ಹೇಳ್ರಿ. ಅವರು ಬಂದ್ರು, ನಮ್ದು 1 ವಾರ ಆತ್ರಿ ಫೋನ್ ಎಬ್ಸಿಲ್ಲ ಅಂದ್ರು. ಹ್ಞೂ ಸರ್. ನೋಡೋಣ ತೈಲ್ ಸಾಹೇಬ್ರ, ಒಂದಿಟ್ಟು ನಾನು ಹಚ್ಚಿ ಕೇಳ್ತೇನ್ರಿ. ಇಲ್ಲಿ ಆಟೋ ಹುಡುಕ ನೀವೇನಂದ್ರಿ, ನಾವೆಲ್ಲ ಮಾತಾಡ್ತೇನ್ರಿ ಬಗೆಹರಿಸ್ಕೊತ ನಾವ್ ಇಷ್ಟ ಅಂದ್ರಿ ಅಷ್ಟೇ ಕೆಲಸ. ನಮ್ಗೆ ಇಲ್ಲ ನಾ ಇನ್ನು ಬಗೆಹರಿಸೋದಲ್ಲ, ರೊಕ್ಕ ಹಾಕಿ ಬಳಕ ನಾ ರೊಕ್ಕ ಹಾಕ್ತಾ ಅಂತ ಹೇಳಿದ. ನಮ್ಗೇನು ಅರ್ಜಿನೂ ಕೊಟ್ಟಿಲ್ಲ, ನಮ್ಗೇನು ಹೇಳಿಲ್ಲವ. ಸರ್ ನಿಮ್ದು ಯಾವ ಪೊಲೀಸ್ ಸ್ಟೇಷನ್ ಸರ್? ನಮಗ್ ಗೋಕಾಕ್ ತಗೊಂಡ್ರಿ. ನಾವು ನಿಮ್ಗ ಹೇಳಂದ ಇಷ್ಟ ಹೇಳಿದ ನನಗೆ ಅರ್ಜಿ ಕೊಡ್ತಾ ನಾವು ಹಂಗ. ಆಯ್ತಾ ಸರ್, ನಾ ಅಲ್ಲೇ ಬರ್ತೇನೆ ಸರ್. ಇಲ್ಲ ನಾ ಅಲ್ಲೇ ಬರ್ತೇನೆ ಸರ್, ನಾ ಬರ್ತಾರೆ ಅಲ್ಲೇ. ನಾವ್ ಅಲ್ಲಿ ಬರೋಲ್ಲ ನೋಡ್ರಿ, ನಮ್ ಬೇರೆ ಕೆಲಸ. ಇಲ್ಲ ನಾ ಪೊಲೀಸ್ ಸ್ಟೇಷನ್ಗೆ ಬರ್ತೇನೆ ಸರ್, ಅಲ್ಲೇ ಮಾತಾಡೋಣ ಸರ್. ಸರಿ ಸರ್.